ಆದ್ರೆ ನೀವು ಬಿಲ್ಲು ತುಂಬೋತಿ ಕೂಡ 18% ನಿಮ್ಮ ಜೋಬಳ GST ತುಂಬಿ ಆಮೇಲೆ ಬಿಲ್ ಫೀಡ್ ಮಾಡಬೇಕು. ಒಂದ್ಸತಿ ಬಿಲ್ಲು ಫೀಡ್ ಆದ್ಮೇಲೆ ಮತ್ತೆ ಹೆಚ್ಚು ಕಡಿಮೆ ಕೂಡ ಸರಿಪಡಿಸಕ್ಕಾಗಲ್ಲ, ಬಹಳ ಸಮಸ್ಯೆ. ಮತ್ತೆ FDP ಏನಾದ್ರು ಕಳವಟ್ಟಿ ಮಾಡುವಾಗ ಬಿಟ್ಬಿಟ್ಟು ಕುಡಿದೋರು ಹಿಡ್ಕೊ ಹೊಡೆದಂಗೆ ಹೇಳ್ತಾರೆ. ರಾಜ್ಯ ಸರ್ಕಾರದಲ್ಲಿ ಹೇಳ್ತಾರೆ ಹಳೆ ಸರ್ಕಾರ ಮಾಡುತ್ತು ಅಂತ ಹೇಳ್ತಾರೆ. ಹಳೆ ಸರ್ಕಾರದ ಮಾಡಿದ್ರು ರಸ್ತೆ ಓಡಾಡ್ತಾರೆ, ಹಳೆ ಸರ್ಕಾರದ ಮಾಡಿರೋ ಅಧಿಕಾರಿಗಳ ಕೆಲಸ ಮಾಡ್ತಾರೆ, ಹಳೆ ಸರ್ಕಾರದಲ್ಲಿ ಕಟ್ಟೋದ್ರು ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ. ಇವರು ಪೇಮೆಂಟ್ ಕೊಡೋದು ಮಾತ್ರ ಹಳೆ ಸರ್ಕಾರ ಮಾಡಿರೋಂಥ ಪ್ರತಿ ನಮ್ಗೆ ಆ ಸರ್ಕಾರ ಈ ಸರ್ಕಾರ ಅಲ್ಲ, ನಮ್ದು ಒಂದೇ ಪಕ್ಷ, ಗುತ್ತಿಗೆದಾರರ ಪಕ್ಷ ಅಷ್ಟೇ ನಮ್ದು. ಯಾವ ಸರ್ಕಾರದ ಯಾವ ಅಧಿಕಾರಿ ಯಾವ ರಾಜಕಾರಣಿ ಯಾವ ಪಕ್ಷ ಬಂದಾಗ ಅವರು ಪೇಮೆಂಟ್ಗಳನ್ನ ಎಷ್ಟು ಪೆಂಡಿಂಗ್ ಬಿಡಿಸಿದೆಯೋ ಅವ್ರು ಮತ್ತೆ ಡೀಸೆಲ್ ಆಗೋದಕ್ಕೆ ಯಾರು ಕ್ಲಿಯರ್ ಮಾಡ್ಬಿಟ್ಟಿದವ್ರೆ, ಪ್ರತಿಯೊಂದು ಮುಂದುವರ್ಸ್ಕೊಂಡು ಹೋಗವ್ರೆ. ಹಂಗೆ ಇದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು. ದಯವಿಟ್ಟು ಹಳೆ ಸರ್ಕಾರದವ್ರು ಮಾಡುದು ಇದು ಹಳೆ ಸರ್ಕಾರದವ್ರು ಹೆಚ್ಚಿಗೆ ಕೊಟ್ಬಿಟ್ರು. ಹೌದು ಸತ್ಯ, ಹಳೆ ಸರ್ಕಾರದವ್ರು ಹೆಚ್ಚಿಗೆ ಕೊಟ್ಟಿರ್ಬೋದು, ಹಳೆ ಸರ್ಕಾರದವ್ರು ಮಾಡಿರ್ಬೋದು. ನಾವು ಹೇಳ್ಬೇಕು ಹಳೆ ಸರ್ಕಾರದವ್ರದ್ದು ರಸ್ತೆಯಲ್ಲಿ ಯಾರು ಓಡಾಡ್ಬಿಟ್ಟಿದಾರ, ಹಳೆ ಸರ್ಕಾರದವ್ರು ಮಾಡವ್ರೆ, ಇದು ಅವ್ರ ಪೇಮೆಂಟ್ ಯಾರು ಓಡಾಡ್ಬಿಟ್ಟಿದಾರ. ಹಳೆ ಸರ್ಕಾರದವ್ರು ಅವ್ರೆಂತ ಅವ್ರ ಅಧಿಕಾರಿಗಳಿದ್ದ ಅವ್ರ ಅಧಿಕಾರಿಗಳು ಬೇರೆ ಅಧಿಕಾರಿಗಳು ಕೆಲಸ ಮಾಡ್ಕೊಂಡವ್ರ, ಅವ್ರ ಹಿಂದೂ ಬಿಲ್ಡಿಂಗ್ ಬೇರೆ ಬಿಲ್ಡಿಂಗ್ ಕೆಲಸ ಮಾಡಿದಾರ. ಮತ್ತೆ ಅವ್ರದೇ ಚೇರ್ಗೆ ಇವ್ರು ಗುದ್ದಾಡೋದಿಲ್ವಾ? ಯಾರಾದ್ರೂ ಆಗೋದು, ನಮ್ಗೆ ಆ ಪಕ್ಷ ಈ ಪಕ್ಷ ಅಲ್ಲ. FDP ಈಗ FDPನ ಇವ್ರು ಏನ್ ಹೇಳ್ತಾ ಹೋದ್ರು ಕೂಡ ಮಾನ್ಯ ಸಚಿವರು ಕೂಡ ಇಲ್ಲ ಅಂತ ಹೇಳಿದ್ರು. PW ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ನಮ್ಮ ಗುತ್ತಿಗೆದಾರ ಪರವಾಗಿ ಮಾತಾಡಿದ್ರು. ಆದ್ರೆ ಗಣಿ ಮತ್ತು ಭೂ ಇಲಾಖೆಯವರು ಈಗ ಕಟ್ಟಬೇಕಾದ ಕ್ವಾರಿಯವ್ರನ್ನ ಬಿಟ್ಬಿಟ್ಟು ನಮ್ಮ ಗುತ್ತಿಗೆದಾರ ಕಾಂಟ್ರಾಕ್ಟರ್ ನೀವು 5 ಪಟ್ಟು ಕಟ್ಟಬೇಕು ಅಂತಾರೆ. ಯಾವ ಸ್ವಾಮಿ ನ್ಯಾಯ ಸ್ವಾಮಿ ಇದು? ಈಗ ನಾವು ನಮ್ದು ದಾಖಲೆ ಗುತ್ತಿಗೆದಾರದ್ದು ಒಬ್ಬದೇ ದಾಖಲೆ ಇರೋದು. ನಾವು ರಾಯಲ್ಟಿಲಿ ನಮ್ದು GST ನಮ್ದು ಶೆಡ್ಯೂಲ್ ಬಿಲ್ ಎಷ್ಟು ಕ್ವಾಂಟಿಟಿ ಇದೆ ಅಂತ ಇರ್ತದೆ. ಇವರು ಅನಂತರಾಜ್ಗೆ ಹೋಗೋದು, ಮನೆ ಕಟ್ಟೋದು ಅನಂತರಾಜ್ಗೆ ಹೋಗ್ತದೆ, ಲಕ್ಷಾಂತರ ಟನ್ಸ್ ಹೋಗುತ್ತೆ, ಬಿಲ್ಡರ್ಸ್ ಹೋಗುತ್ತೆ, ರಿಯಲ್ ಎಸ್ಟೇಟ್ ಹೋಗುತ್ತೆ. ಇವ್ರದ್ದೆಲ್ಲ ಬಿಟ್ಟು ಬರೀ ಗುತ್ತಿಗೆದಾರರಿಗೆ ಆ ಟೈಮ್ಗಿಲ್ಲ, ನಮ್ ಕಟಾವ್ಗೆ ಎಷ್ಟಿದೆ ಅಷ್ಟು ಕಟ್ ಮಾಡ್ಕೊಳ್ಳಿ, 25% ಹೆಚ್ಚಿಗೆ ಕಟ್ಟಬೇಕು ಅಂತ ಹೇಳ್ತಾರೆ. ನಾವು ಮಾಡಿದಂತ ಕೆಲಸಕ್ಕೆ ಇವರು 3 ವರ್ಷ ಆದ್ರೂ ಕೂಡ ಒಂದು ಸಿಂಗಲ್ MP ಕೊಡಲ್ಲ. ನಮ್ದೇ ದುಡ್ಡು, ನಮ್ದೇ ಇದು, ನಮಗೆ ಕೂಡ ಬರೆ ಆಗ್ತಾ ಇದ್ರೆ ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಹೆಚ್ಚಿಗೆ ಏನೇನಿದೆ ಇವ್ರು ಸಂಪೂರ್ಣವಾಗಿ ಅವ್ರು ಮಾಹಿತಿ ಕೊಡ್ತಾರೆ. ನಾವೆಲ್ಲ ಕೂಡ ಅವರು ನಮ್ಮ ಪರವಾಗಿ ನಿಂತಿರುವಂತವ್ರು, ಅವ್ರಿಗೆ ನಾವು ಧ್ವನಿ ಕೊಡ್ತೀವಿ, ಕೈ ಕೊಡ್ತೀವಿ. ಈ ನಾವು ಗುತ್ತಿಗೆದಾರರ ಒಗ್ಗಟ್ಟು ಏನಿದೆ ಅಂತ ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಬೀರ್ಬಲ್ ಕತೆ ಗೊತ್ತಿರ್ಬೇಕು ನಿಮ್ಗೆ. 1 ಕಟ್ಟಿ ಮುರಿದಾಕ್ಬೋದು, 4 ಕಟ್ಟಿ ಇನ್ನೂ ಮುರಿಬೋದು. ಗೊತ್ತಾಗ್ಲಿ ಮೈಕ್ ಮಾತಾಡ್ಬೇಕು ಸರ್ ಅಂತ ಹೇಳಿದೆ. ತಾಲೂಕಲ್ಲಿ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ತಾಲೂಕ್ ಸಮಸ್ಯೆ ಏನಂದ್ರೆ ಅದರ್ ತಾಲೂಕಲ್ಲಿ ಇನ್ನೊಂದು ತಾಲೂಕು ಬಂದು ಬಿಲು ಹಾಕ್ತಾರೆ, ನಮ್ಗೆ ಟೆಂಡರ್ ಸಿಕ್ಕಲ್ಲ. ನಮ್ಮ ತಾಲೂಕು ಇರುವಂತ 90 ಜನ ಗುತ್ತಿಗೆದಾರರು ಕೈ ಕಟ್ಕೊಂತಾರೆ. ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಲ್ಲ, ಅದರ್ ತಾಲೂಕಿಂದ ಬಂದು ಹಾಕ್ತಾರೆ, ಎಲ್ಲ 20 ಎಕರೆ ಬಿಲು ಹಾಕ್ತಾರೆ. ದಯವಿಟ್ಟು ಇದೊಂದು ತಮ್ಮ ಜನತೆ ತುಂಬಾ ಇದು. ಮತ್ತೆ ತಾಲೂಕುಗಳಲ್ಲಿ ಸಂಘಗಳು ಓಪನ್ ಆಗಬೇಕು. ನಮ್ಮ ಮಂಡ್ಯ ಜಿಲ್ಲೆ ತಾಲೂಕುಗಳಿಗೆ ಕಮ್ಮಿ ಇದೆ, 7 ತಾಲೂಕುಗಳು ಸಹ ಸಂಘಗಳಿಲ್ಲ. ಜಿಲ್ಲಾ ಸಂಘ ಇದೆ, ನಮ್ಮ ಹೋಳಿ ತಾಲೂಕಲ್ಲಿದೆ, ಮತ್ತೆ ಇನ್ನೊಂದು ತಾಲೂಕಿನ ಕೇರ್ಪೇಟೆ, ಎಲ್ಲ ತಾಲೂಕು ಆಗಬೇಕು. ಇದೊಂದು ಕಟ್ಟಿಟ್ಟ ತಮ್ಮ ಗಮನಕ್ಕೆ ಹೇಳ್ತಿದ್ದೀನಿ. ದಯವಿಟ್ಟು ಇದೊಂದು ತಾವು ಗಮನಕ್ಕೆ ತಗೊಂಡು ಎಲ್ಲ ತಾಲೂಕುಗಳು ಸಹ ಹಾಕ್ಬೇಕು. ಮತ್ತೆ ಎಲ್ಲ ತಾಲೂಕು ನಾವೇ ಕೆಲಸ ಮಾಡೋಣ. ಸುಮ್ಮನೆ ಆ ತಾಲೂಕಲ್ಲಿ ಬಿಲು ಹಾಕೋದು, ಇವ್ರು ಹಾಕ್ತಿರೋದು, ಇವ್ರು ಬಿಲು ಹಾಕೋದು, ತುಂಬ ಇದರಿಂದ ಬಿಲು ಅಮೌಂಟ್ ಕಟ್ಟೋದು, ತುಂಬ ಬರ್ಡನ್ ಆಗ್ತಾ ಇರೋದು ನಮ್ಮ ಗುತ್ತಿಗೆದಾರರ ಸರ್. ನಮ್ಮ ಗುತ್ತಿಗೆದಾರ ಬರ್ಡನ್ ಆಗ್ತಾ ಇದೀವಿ, ಬೇರೆ ಯಾರು ಬರ್ಡನ್ ಆಗ್ತಾಯಿಲ್ಲ. ಇಲ್ಲಿ ಅಧಿಕಾರಿಗೆ ಕೊಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದ್ವಿ. ದಯವಿಟ್ಟು ನಿಲ್ಲಿಸಬೇಕು. ಮತ್ತೆ ಎಲ್ಲ LOCನೂ ಸಹ ಬರುವಾಗಿ ಗುಂಡಿ ನಾನು ಹೇಳಿದ್ವಿ, ಅದು ಸಹ ನಾವು ಬಂದಿಲ್ಲ. ಮತ್ತೆ JJ ಬಿಟ್ಟು IOS ಬಂದಿದ್ದೀವಿ, ಅಲ್ಲಿ ನಾವು ದಯಮಾಡಿ ನ್ಯಾಯಾಲಯ ಮಾತಾಡಬೇಕು. ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಮಾತಾಡ್ತಾರೆ. ದಯಮಾಡಿ ಮಂಜಣ್ಣನ ಮದುವೆ 37,000 ಕೋಟಿ ಅಂತ ನೀವು ಪ್ರೆಸ್ ಮೀಟ್ ಮಾಡಿದ್ರಿ ಬೆಂಗಳೂರಿನಲ್ಲಿ. ಸಿದ್ದರಾಮಯ್ಯನವರು ಹೇಳ್ತಾರೆ ಅದು ನಮ್ಮ ಕಾಲಕ್ಕೆ ಆಗಿಲ್ಲ, ಅದು ಹಿಂದೆ ಆಗಿರೋದು ಅಂತ. ಮತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.